ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 120ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಹೆಂಗೆ ಗಳಿಸ್ಬೇಕಂತ ಲಾಸ್ಟ್ ವಿಡಿಯೋದೊಳಗೆ ನಾವು ಸೈಕಾಲಜಿ ವಿಷಯಕ್ಕೆ ಮೊದಲನೇ ಪಾಠದ ಬಗ್ಗೆ ಯಾವುದು ಓದಬೇಕು ಯಾವುದು ಓದಬಾರ್ದು ಅನ್ನುವಂಥ ವಿಷಯವನ್ನು ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ ನಾನು ನಿಮ್ಗೆ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಇದೇ ರೀತಿಯಾಗಿ ಇರುವಂತಹ ಹೊಸ ಪುಸ್ತಕವನ್ನು ನೀವು ಖರೀದಿ ಮಾಡಬೇಕು. ಅದನ್ನು ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಆದ್ಮೇಲೆ ಇವತ್ತಿನ ದಿನ ನಾವು 2ನೇ ಅಧ್ಯಾಯದೊಳಗೆ ಯಾವ ವಿಷಯವನ್ನ ಓದಬೇಕು, ಯಾವ ವಿಷಯನ ಓದಬಾರ್ದು, ಮತ್ತು ಯಾವ ವಿಷಯದ ಮೇಲೆ ಹೆಂಗೆ ಪ್ರಶ್ನೆ ಬರ್ತಾ ಇದೆ, ಯಾವ ಪ್ರಶ್ನೆ ಈಗ ಆಲ್ರೆಡಿ ಬಂದಿದೆ, ಯಾವ ಒಂದು ಟಾಪಿಕ್ ಬಹಳ ಮುಖ್ಯ ಆಗ್ತದೆ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ನಿಮಗೆ ನಾನು ವಿತ್ ಸಾಕ್ಷಿ ಸಮೇತ ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರಾ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗತಾ ಇದ್ರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರುವ ಎಲ್ಲಾ ವಿಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಆದ್ಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು 2ನೇ ಅಧ್ಯಾಯ. ಇದು 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ ಅಂತ ಪಾಠ ಬರ್ತದ. ಪ್ರತಿ ವರ್ಷ ಈ ಅಧ್ಯಾಯದ ಮೇಲೆ ಕನಿಷ್ಠ ಆದ್ರೂ ಕೂಡ 4 ಪ್ರಶ್ನೆಗಳು ಇದ್ದೇ ಇರ್ತಾವ. ಅದ್ರ ಒಳಗಡೆ ನಾನು ಕೆಲವೊಂದಿಷ್ಟು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹಂಗೆ ಕ್ವಶನ್ಸ್ ಕೇಳ್ಯಾರ ಅಂತ ಅನಲೈಸ್ ಮಾಡಿ ನೋಡಿದ್ದೀನಿ. ಇಲ್ಲಿ 2ನೇ ಅಧ್ಯಾಯದೊಳಗ ನೀವು 2.1 ಅಂತ ಬರ್ತದ, ಅದು ಬೆಳವಣಿಗೆ ಮತ್ತು ವಿಕಾಸ. ಇದರ ಅರ್ಥ ನೋಡಿ, ಬೆಳವಣಿಗೆ ಮತ್ತು ವಿಕಾಸದ ನಡುವೆ. ಬೆಳವಣಿಗೆ ಎಂದರೇನು? ಬೆಳವಣಿಗೆ ಇದು ಪರಿಮಾಣಾತ್ಮಕವಾಗಿರ್ತದೆ, ಅಂದ್ರೆ ಒಂದು ನಿರ್ದಿಷ್ಟ ಮಟ್ಟಕ್ಕೆ ಬೆಳವಣಿಗೆ ಆಗಿ ನಿಂತು ಬಿಡ್ತದ. ಓಕೆ, ವಿಕಾಸ ಅಂದ್ರೆ ಇದು ನಿರಂತರ ಪ್ರಕ್ರಿಯೆ. ಉದಾಹರಣೆಗೆ ನನ್ನ ಮೂಗೆ ತೆಗೆದುಕೊಳ್ಳಿ. ಮೂಗು ಒಂದು ಸರ್ಟನ್ ಏಜ್ ಇವೆಂಟ್ ಏನಾಯ್ತು, ಬೆಳೀತು, ಅದರ ಮೇಲೆ ಮೂಗು ನಿಂತ್ಬಿಡ್ತು ಬೆಳೆಯೋದು. ಸೊ ದಿಸ್ ಈಸ್ ಕಾಲ್ಡ್ ಬೆಳವಣಿಗೆ. ವಾಟ್ ಅಬೌಟ್ ವಿಕಾಸ? ವಿಕಾಸ ಅಂದ್ರೆ ವಿಕಾಸ ನಿರಂತರವಾದ ಪ್ರಕ್ರಿಯೆ. ಈಗ ನೋಡಿ, ನಮ್ಮ ಬುದ್ಧಿಶಕ್ತಿ, ನಾವು 1ನೇ ತರಗತಿಯಲ್ಲಿ ಇದ್ದಾಗ ನಮ್ಮ ಬುದ್ಧಿಶಕ್ತಿ ಬೇರೆ ಇತ್ತು, 10ನೇ ತರಗತಿಯಲ್ಲಿ ಇದ್ದಾಗ ಬುದ್ಧಿಶಕ್ತಿ ಬೇರೆ ಆಗಿದೆ. ಇವಾಗ ನಾವು ಡಿಗ್ರಿ ಮುಗಿಸಿದೀವಿ, BA ಮುಗಿಸಿದೀವಿ. ಇವಾಗ ಇದು ಅಂದ್ರೆ ವಿಕಾಸ ಎನ್ನುವುದು ನಿರಂತರ ಪ್ರಕ್ರಿಯೆ. ಈಗ ನೋಡಿ, ಪರಿಮಾಣಾತ್ಮಕ ಗುಣಕ್ಕೆ ಸಂಬಂಧಪಟ್ಟಂಗ ಬೆಳವಣಿಗೆ ಇರ್ತದ, ಮತ್ತು ಬುದ್ಧಿಶಕ್ತಿ ಅದರ ಜೊತೆಗೆ ಗುಣಾತ್ಮಕ ಸಂಬಂಧಪಟ್ಟಂಗ ಏನಿರ್ತದೆ ವಿಕಾಸ ಇರ್ತದೆ ಅಂತ ತಾವು ತಿಳ್ಕೊತೀರಿ. ಇನ್ನ ಬೆಳವಣಿಗೆ ವಿಕಾಸದ ಮೇಲೆ 2024ರ TET ಪೇಪರ್ 2 ಕ್ವಶನ್ ನಂಬರ್ 90 ಈ ಕ್ವಶನ್ ಬಂದಿದೆ. TET 24 ಪೇಪರ್ 1 ಕ್ವಶನ್ ನಂಬರ್ 74 ಈ ಕೂಡ ಪ್ರಶ್ನೆ ಬಂದಿದೆ. ಇನ್ನು ಅದೇ ರೀತಿಯಾಗಿ ನಾವು 2.1.1 ಅರ್ಥ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 2.1.2 ದಟ್ ಇಸ್ ವಿಕಾಸದ ಸಾರ್ವತ್ರಿಕ ತತ್ವಗಳು. ಓಕೆ, ಈ ಒಂದು ಸಾರ್ವತ್ರಿಕ ತತ್ವಗಳ ಮೇಲೆ 2023ರ ಪೇಪರ್ 2ರ ಕ್ವಶನ್ ನಂಬರ್ 61 ಬಂದಿದೆ. ಡೈರೆಕ್ಟ್ ಆಗಿ ವಿಕಾಸದ ಸಾರ್ವತ್ರಿಕ ತತ್ವಗಳ ಮೇಲೆ ಕೇಳ್ಯಾರ. ಇನ್ನು ಅದೇ ರೀತಿಯಾಗಿ 2.2 ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ 2 ಕಾರಕಗಳು ನಾವು ವಿಕಾಸದ ಮೇಲೆ ಪರಿಣಾಮ ಬೀರ್ತಾವೆ. ಒಂದು ಅನುವಂಶೀಯತೆ ಕಾರಕ, ಇನ್ನೊಂದು ಪರಿಸರ ಕಾರಕ ಅಂತ. ಹಾಗಾದ್ರೆ ಅನುವಂಶೀಯತೆ ಪ್ರಭಾವ ಹೆಂಗೆ ಬೀಳ್ತದೆ ವಿಕಾಸದ ಮೇಲೆ, ಪರಿಸರ ಪ್ರಭಾವ ಹೆಂಗೆ ಬೀಳ್ತದೆ? ಅಗೇನ್ ಇದು ಒಂದು ಕೂಡ ಕ್ವಶನ್ ರಿಪೀಟ್ ಆಗಿದೆ. TET 2024ರ ಪೇಪರ್ 1ರ ಕ್ವಶನ್ ನಂಬರ್ 68 ಇದು ಕೂಡ ರಿಪೀಟ್ ಆಗಿದೆ. ಅದೇ ರೀತಿಯಾಗಿ 2.3 ವಿಕಾಸದ ಹಂತಗಳು ಮತ್ತು ಲಕ್ಷಣಗಳು. ಓಕೆ, ಇದ್ರೊಳಗೆ ನಾವು ವಿಕಾಸದ ಹಂತಗಳೊಳಗ ನಾವು ಪೂರ್ವ ಬಾಲ್ಯಾವಸ್ಥೆ ಒಳಗ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಮಟ್ಟ ಕಲಿತೇವೆ ಸಾಮಾನ್ಯವಾಗಿ ನಾವು. ಓಕೆ, ಅಂದ್ರೆ ಅಲ್ಲಿವರೆಗೆ ನಾವು ಶಿಕ್ಷಕರಾಗ್ಲಿಕ್ಕೆ ಹೊಂಟಿದ್ದೇವೆ. ಮುಂದಿನ ಅವಶ್ಯಕತೆ ಇಲ್ಲ ನಮ್ಮ ಜೀವನದೊಳಗ. ಸೊ ಪೂರ್ವ ಬಾಲ್ಯಾವಸ್ಥೆಯ ಬಗ್ಗೆ ಲಕ್ಷಣಗಳನ್ನು ಕೇಳ್ತಾರ. ಅದರೊಳಗೆ ದೈಹಿಕ ಲಕ್ಷಣಗಳಾಗಿರ್ಬೋದು, ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ವಿಕಾಸ, ನೈತಿಕ ವಿಕಾಸ. ಪೂರ್ವ ಬಾಲ್ಯಾವಸ್ಥೆಯ TET 2024ರ ಪೇಪರ್ 2ರ ಕ್ವಶನ್ ನಂಬರ್ 62 ಬಂದಿದೆ. ಈ ಪ್ರಶ್ನೆ ಕೂಡ ಏನಾಗಿದೆ, ರಿಪೀಟ್ ಆಗಿದೆ. ಇನ್ನು ಅದೇ ರೀತಿಯಾಗಿ 2.3.2 ಉತ್ತರ ಬಾಲ್ಯಾವಸ್ಥೆ, ಇದು ಕೂಡ TET 2024ರ ಪೇಪರ್ 2ರ ಕ್ವಶನ್ ನಂಬರ್ 63 ಇದು ಕೂಡ ಏನಾಗಿದೆ, ರಿಪೀಟ್ ಆಗಿದೆ. ಇನ್ನು ಅದೇ ರೀತಿಯಾಗಿ 2.3.3 ಪೂರ್ವ ಬಾಲ್ಯದ ಸಾಮಾನ್ಯ ಲಕ್ಷಣಗಳು, TET 2022ರ ಪೇಪರ್ 2ರ ಕ್ವಶನ್ ನಂಬರ್ 64 ಇದು ಕೂಡ ಏನಾಗಿದೆ, ಪೂರ್ವ ಬಾಲ್ಯಾವಸ್ಥೆ ಸಾಮಾನ್ಯ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಉತ್ತರ ಬಾಲ್ಯಾವಸ್ಥೆದು ಕೂಡ ಹಂಗೆ 2.3.4 TET 2022ರ ಪೇಪರ್ 2 ಕ್ವಶನ್ ನಂಬರ್ 63 ಇದು ಕೂಡ ಏನಾಗಿದೆ, ರಿಪೀಟ್ ಆಗಿದೆ. ಇನ್ನು ನಾನು ಹೇಳ್ದಂಗನ ಇನ್ನು ತಾರುಣ್ಯ ಮನೋವಿಜ್ಞಾನ. ಓಕೆ, ನಾವು ತಾರುಣ್ಯ ವ್ಯವಸ್ಥೆಯೊಳಗಡೆ ನೋಡೋದಾದ್ರೆ ಅಡೋಲೆಸೆನ್ಸ್ ಏಜ್ ಅಲ್ಲಿ TET 2024ರ ಪೇಪರ್ 1ರ 64 ಕ್ವಶನ್ ಬಂದೈತೆ ನೋಡಿ. ಓಕೆ, ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಇನ್ನು ಅದೇ ರೀತಿ TET 2024 ಪೇಪರ್ 1 ಅದೇ ಒಂದು ಪೇಪರ್ ಒಳಗಡೆ ಕ್ವಶನ್ ನಂಬರ್ 66 ಅಂತ ಬಂದಿದೆ ನೋಡಿ, ಎಷ್ಟು ಇಂಪಾರ್ಟೆಂಟ್ ಇದೆ. ಇನ್ನು ಅದೇ ರೀತಿಯಾಗಿ 2.5 ಇಲ್ಲಿ ವಿಕಾಸದ ಹಂತಗಳು. ವಿಕಾಸದ ಹಂತಗಳು ಅಂತ ಬಂದಾಗ ಅನೇಕ ಮನೋವಿಜ್ಞಾನಿಗಳು, ಶೈಕ್ಷಣಿಕ ಮನೋವಿಜ್ಞಾನಿಗಳು ಏನ್ ಮಾಡ್ತಾರೆ, ಕೆಲವಷ್ಟು ವಿಕಾಸಕ್ಕೆ ಬೇಕಾಗುವಂತ ಹಂತಗಳನ್ನು ಹೇಳ್ತಾರೆ. ಕೆಲವೊಬ್ರು ಸಾಮಾಜಿಕವಾಗಿ ಹೇಳಿದ್ರೆ, ಕೆಲವೊಬ್ರು ಬೌದ್ಧಿಕವಾಗಿ ಹೇಳ್ತಾರೆ, ಕೆಲವೊಬ್ರು ಸಂಯೋಗಾತ್ಮಕ ಹೇಳ್ತಾರೆ, ಕೆಲವೊಬ್ಬರು ನೈತಿಕ ವಿಕಾಸದ ಹಂತಗಳು ಹೇಳ್ತಾರೆ, ಕೆಲವೊಬ್ರು ಭಾಷಾ ವಿಕಾಸದ ಹಂತಗಳು ಹೇಳ್ತಾರೆ, ಕೆಲವೊಬ್ರು ಮನೋಸಾಮಾಜಿಕ ವಿಕಾಸದ ಹಂತಗಳು ಹೇಳ್ತಾರೆ. ಅದರೊಳಗಡೆ 2.5.1ರ ಪಿಯಾಜೆ ಅವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳು. ಇದು 2024ರ ಪೇಪರ್ 2 ಕ್ವಶನ್ ನಂಬರ್ 89 ಇದು ಕೂಡ ರಿಪೀಟ್ ಆಗಿದೆ. ಅದೇ ರೀತಿ TET 2024 ಪೇಪರ್ 1 64 ಇದು 62
ಈ ಕ್ವಶನ್ ಕೂಡ ಬಂದಿದೆ. ಅದೇ ರೀತಿಯಾಗಿ TET 2022 ಪೇಪರ್ 2 ಕ್ವಶನ್ ನಂಬರ್ 65 ಈ ಕ್ವಶನ್ ಕೂಡ ಇದ್ರ ಮೇಲೆ ಬಂದಿದೆ. ನೋಡಿ, ಪಿಯಾಜೆ ಅವ್ರದ್ದು ಬೌದ್ಧಿಕ ವಿಕಾಸದ ಹಂತಗಳು ಏನಿದಾವಲ್ಲ ಅದನ್ನು ನಾನು ಕರೆಕ್ಟ್ ಆಗಿ ನೀಟಾಗಿ ಓದ್ಬೇಕು. ಯಾಕಂದ್ರೆ ಪ್ರತಿ ವರ್ಷ ಈ ಒಂದು ಪಾಠದ ಮೇಲೆ ಕ್ವಶನ್ ಬಂದೇ ಬರ್ತದೆ ಅಂದ್ರೆ ನಾವು ಮಿಸ್ ಮಾಡಿದ್ರೆ 100% ನಮ್ಗೆ ಸ್ಕೋರ್ ಆಗಲ್ಲ. ಈ ರೀತಿಯಾಗಿ ಓದನ್ನು ಕಲಿಬೇಕು. ನಾವು ಓದುವಾಗ ಯಾಕೆ ಓದಬೇಕು, ಇದೇ ಒಂದು ವಿಷಯವನ್ನ ಪರೀಕ್ಷಾ ದೃಷ್ಟಿಯನ್ನು ಇಟ್ಕೊಂಡು ನಾವು ಹೇಗೆ ಓದಬೇಕು, ಪ್ರಶ್ನೆಗಳು ಹೇಗೆ ಬರ್ತಾವ, ಮತ್ತು ಅದ್ರ ಜೊತೆಗೆ ಓದಿದಾದ ಮೇಲೆ ನಾವು ಅಪ್ಲೈ ಮಾಡಿಕೊಳ್ಳಬೇಕಾಗುವಂತಹ, ಅರ್ಥ ಮಾಡಿಕೊಳ್ಳಬೇಕಾಗುವಂತಹ, ಅದನ್ನು ಜೀರ್ಣಿಸಿಕೊಳ್ಳಬೇಕಾಗುವಂತಹ ಎಲ್ಲ ಸಾಮರ್ಥ್ಯಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಅಂದಾಗ ಪರೀಕ್ಷಾ ಹಾಲಿನೊಳಗೆ ಯಾವುದೇ ಬೆವರದೆ ಹೆದರದೆ ನಾವು ವಿಚಾರ ಮಾಡಿದಾಗ ಉತ್ತರ ಸರಿ ಬರ್ತದೆ. ಇನ್ನು ಬ್ರೂನರ್ ಅವರ ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳು, ಇದರ ಮೇಲೆ ಯಾವುದೇ ಕ್ವಶನ್ಸ್ಗಳು ಇಲ್ಲಿವರೆಗೆ TET ಒಳಗ ಏನು 24, 23, 22 ಒಳಗಡೆ, 21, 22 ಒಳಗಡೆ ರಿಪೀಟ್ ಆಗಿಲ್ಲ. ಬಟ್ ಎನಿವೇಸ್ ನಿಮ್ಮ ನಾಲೆಜ್ಗೋಸ್ಕರ ನೀವು ಓದ್ಕೊಳ್ಬಹುದು. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಸಜೆಸ್ಟ್ ಯು ದಟ್ ಇದನ್ನ ನೀವು ಓದ್ರಿ ಅಂತ ನಾನು ಹೇಳಂಗಿಲ್ಲ. ಅದೇ ರೀತಿಯಾಗಿ ಪಿಯಾಜೆ ಅವರ ನೈತಿಕ ವಿಕಾಸದ ಹಂತಗಳು ಅಷ್ಟೇನು ಪ್ರಾಮುಖ್ಯತೆ ವಹಿಸಿಲ್ಲ. ಬಟ್ ಅವ್ರದ್ದು ಬೌದ್ಧಿಕ ವಿಕಾಸದ ಹಂತಗಳು ಬಹಳ ಪ್ರಾಮುಖ್ಯತೆ ಇದೆ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಕೋಲ್ಬರ್ಗ್ ಅವರ ಸೂಚಿಸಿದ ನೈತಿಕ ವಿಕಾಸದ ಹಂತಗಳು, ನೋಡಿ ನೈತಿಕ ವಿಕಾಸದ ಹಂತಗಳು ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ TET 2023 ಪೇಪರ್ 2 ಕ್ವಶನ್ ನಂಬರ್ 66 ಈ ಕ್ವಶನ್ ಕೂಡ ಏನಾಗಿದೆ, ಏನು ಬಂದಿದೆ ಈ ಒಂದು ವಿಷಯದ ಮೇಲೆ. ಸೊ ಹೀಗಾಗಿ 2.5.5 ಇದು ಬಹಳ ಇಂಪಾರ್ಟೆಂಟ್. ಅದೇ ರೀತಿಯಾಗಿ 2.5 ಓಕೆ, ದಟ್ ಇಸ್ ಕೋಲ್ಬರ್ಗ್ ಅವರು 2.5.4 ಆಗಿದೆ. 2.5.5 ಎರಿಕ್ಸನ್ ಅವರ ಸೂಚಿಸಿದ ಮನೋಸಾಮಾಜಿಕ ವಿಕಾಸದ ಹಂತಗಳು. ಒಂದು ಸರ್ಟನ್ ಲೆವೆಲ್ಗೆ ನೀವು ಏನಾದರೂ CTET ಬರಲಿಕ್ಕೆ ಹೊಂಟಾಗ ಅಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು. ಬಟ್ ಎನಿವೇಸ್ ಇನ್ನೂವರೆಗೆ TET ಒಳಗೆ ಕ್ವಶನ್ ಬಂದಿಲ್ಲ. ಬಟ್ ಆಸ್ ಎ ನಾಲೆಜ್ ಪ್ರಕಾರ ನೀವು ಓದಿಟ್ಕೊಳ್ಬಹುದು, ಅದೇನು ಸಮಸ್ಯೆ ಬರಂಗಿಲ್ಲ. ಅದೇ ರೀತಿಯಾಗಿ 2.5.6 ಭಾಷಾ ವಿಕಾಸದ ಹಂತಗಳು ಕೂಡ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲಿಂದ ಬರ್ತಾವಂತ ಅನೇಕ ವಿದ್ಯಾರ್ಥಿಗಳು ಮತ್ತೆ ಪ್ರಶ್ನೆಗಳನ್ನು ಕೇಳ್ತಿದ್ವಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸೈಕಾಲಜಿ ವಿಷಯ ಅಂತ ಬಂದಾಗ ವಾಮದೇವ ಸರ್ ಅವ್ರದ್ದು ಬುಕ್ ಅನ್ನು ತೆಗೆದುಕೊಳ್ಳಿ, ಅವ್ರದೇ ಆದಂಥ ಒಂದು ಕ್ವಶನ್ ಬ್ಯಾಂಕ್ ಕೂಡ ಇದೆ, ಅದನ್ನು ಕೂಡ ತೆಗೆದುಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ತಾವು ಅನೇಕ ತೆಗೆದುಕೊಂಡಿರಿ. ನಾನು ಕೆಲವೊಂದಿಷ್ಟು ನಿಮಗೆ ಒಂದು ಕ್ಲಿಪ್ಸ್ಗಳನ್ನು ತೆಗೆದುಕೊಂಡಿದ್ದೆ, ಅಂದ್ರೆ ಯಾವ ಪ್ರಶ್ನೆ ಎಲ್ಲಿಂದ ಮತ್ತು ಹೇಗೆ ಬಂದಿದೆ ಅಂತ ಕೆಲವೊಂದಿಷ್ಟು ವಿತ್ ಆನ್ಸರ್ಸ್ ಸಮೇತ ನಾನು ನಿಮಗೆ ತೋರಿಸಲಿಕ್ಕೆ ಬರ್ತೇನೆ. ಇನ್ನು ಇಲ್ಲಿ ನೋಡಿ 90 ಕ್ವಶನ್ಸ್ ಏನಿದೆ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತ ತಪ್ಪಾದ ಹೇಳಿಕೆಗಳನ್ನ ಹೇಳ್ರಿ ಅಂತ ಹೇಳ್ಯಾರ. ಸೊ ನಾವು ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಎಲ್ಲಿ ನೋಡ್ತೀವಿ, ಬೆಳವಣಿಗೆ ಮತ್ತು ವಿಕಾಸ, ಪೇಜ್ ನಂಬರ್ 44. ಓಕೆ, ಅಲ್ಲಿ ವಿಕಾಸ ಎಂಬ ಪದ ವ್ಯಾಪಕವಾಗಿದೆ ಮತ್ತು ನಿರಂತರ ಪ್ರಕ್ರಿಯೆ ಆಗಿದೆ. ನೋಡಿ ಇಲ್ಲಿ ಏನಿದೆ, ಓಕೆ, ಕ್ವಶನ್ ಒಳಗೆ ನೀವು ನೋಡಿದ್ರೆ ಗೊತ್ತಾಗ್ಬಿಡ್ತದ, ವಿಕಾಸ ಇದು ಬೆಳವಣಿಗೆಯ ಭಾಗ. ಸೊ ಹೀಗಾಗಿ ಬೆಳವಣಿಗೆ ಭಾಗ ಅಲ್ವೇ ಅಲ್ಲ, ತಪ್ಪಾದ ಹೇಳಿಕೆ ಕಂಡಿರ್ತಾರೆ. ಸೊ ಹೀಗಾಗಿ ಬಿ ಇದು ತಪ್ಪಾಗಿದೆ. ಅದೇ ರೀತಿಯಾಗಿ ಬೆಳವಣಿಗೆ ನಿರಂತರವಾದ್ದು, ಆದ್ರೆ ವಿಕಾಸ ನಿರಂತರ. ಇಲ್ಲಿ ನಾವು ಉತ್ತರ ನೋಡ್ತಾ ಇದ್ದೀವಿ ನೋಡ್ರಿ, ಇಲ್ಲಿ ಇದು ವಿಕಾಸ ಅನ್ನೋದು ನಿರಂತರ ಪ್ರಕ್ರಿಯೆ. ಬೆಳವಣಿಗೆ ಎನ್ನುವುದು ಒಂದು ಸರ್ಟನ್ ಲೆವೆಲ್ಗೆ ಬೆಳೆದು ಅಲ್ಲಿಗೆ ನಿಂತು ಬರ್ತದ. ಉದಾಹರಣೆಗೆ ಅಂಗಾಂಗಗಳನ್ನ ತೆಗೆದುಕೊಳ್ಳಿ, ಈಗ ಕೈಯನ್ನು ತೆಗೆದುಕೊಳ್ಳಿ, ಕೈ ಏನಾಯ್ತು, ಸಣ್ಣ ಹುಡುಗಾದಾಗ ನಾನು ಇಷ್ಟ ಬೆಳೀತು, ದೊಡ್ಡದು ಇಷ್ಟು ಬಂದು ಒಂದು ಸರ್ಟನ್ ಲೆವೆಲ್ಗೆ ಬೆಳೆದು ನಿಂತು ಬಿಡ್ತಲ್ವಾ, ಮುಂದೆ ಬೆಳಿಲಿಕ್ಕೆ ಹೈಟ್ ಅನ್ನು ಕೂಡ ಬೆಳೆದು ನಿಂತು ಬಿಡ್ತಲ್ವಾ, ಮುಂದೆ ಬೆಳೀತಾ ಇಲ್ಲ ತಾನೇ. ಸೊ ಹೀಗಾದ್ರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆವಾಗಿಲ್ಲ. ಬಟ್ ಅವ್ರು ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಬೆಳವಣಿಗೆ ನಿರಂತರ ಪ್ರಕ್ರಿಯೆವಾಗಿದೆ ಅಂತ. ಸೊ ಹೀಗಾಗಿ ತಪ್ಪಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಇದು 74ನೇ ಪ್ರಶ್ನೆ. ವ್ಯಕ್ತಿ ಜೀವನ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆ ಒಳಪಡುವ ಪ್ರಕ್ರಿಯೆ ನಾವು ಹೀಗೆ ಕರಿಬಹುದು ಅಂತ. ಇದಕ್ಕೂ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಕಾಸ ಅಂತ. ನೋಡಿ, ಜೀವನದ ಬೆಳವಣಿಗೆ ಉದ್ದಕ್ಕೂ ಅಂದ್ರೆ ಜೀವನದ ಉದ್ದಕ್ಕೂ ಬದಲಾವಣೆ ಆಗುವುದಕ್ಕೆ ವಿಕಾಸ ಪ್ರಕ್ರಿಯೆ ನಾವೇನ್ ಹೇಳ್ತೀವಿ, ಪ್ರಕ್ರಿಯೆಗೆ ವಿಕಾಸ ಅಂತ ಹೇಳ್ತೀವಿ. ಸೊ ನಾವು ಮೊದಲಿಗೆ ನಿಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ಬೆಳವಣಿಗೆ ಎಂದರೇನು, ವಿಕಾಸ ಎಂದರೇನು, ಪರಿಪಕ್ವತೆ ಎಂದರೇನು ಮತ್ತು ರೂಪಾಂತರ ಎಂದರೇನು, ಇದರ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ಅರ್ಥಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡಿ, ಇದ ಒಂದು ಪ್ರಶ್ನೆಗೆ ಉತ್ತರ ಎಲ್ಲಿದೆ, ವಿಕಾಸ ನಿರಂತರವಾದದ್ದು ಅಂತ ನೀವು ಕಾಣಿಸ್ತದೆ. ಎಲ್ಲಿ, ಪೇಜ್ ನಂಬರ್ 46 ಅನ್ನ ನೀವು ಕಾಣ್ತೀರಿ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಅದು 61ನೇ ಪ್ರಶ್ನೆ. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನ ಪಡೆದು ನಂತರ ಅದರ ಬೆರಳುಗಳ ಮೇಲೆ ನಿಯಂತ್ರಣ ಪಡೆಯುತ್ತದೆ. ಇದನ್ನ ಪ್ರತಿನಿಧಿಸುವ ತತ್ವ ಯಾವುದು ಅಂತ ಕೇಳ್ಯಾರ. ಸೊ ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು, ದಟ್ ಈಸ್ ಕೇಂದ್ರ ಪರಿಧಿ ಅಭಿಮುಖ ತತ್ವ, ಅಂದ್ರೆ ಪ್ರಾಕ್ಸಿಡೆಸ್ಟೋಮಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಕೇಂದ್ರ ಪರಿಧಿ ಅಂತಂದ್ರ, ಸೊ ಮೊದಲು ಒಂದು ಮಗು ಏನು ಹುಟ್ಟಿದಾಗ ಅದು ಎಲ್ಲಿ ದೈಹಿಕ ನಿಯಂತ್ರಣವನ್ನ ದೇಹದ ಕೇಂದ್ರ ಭಾಗದ ಅಂತಂದ್ರೆ, ಉದಾಹರಣೆಗೆ ತೋಳು, ಮಣಿಕಟ್ಟು ಮತ್ತು ಕೈ ಬೆರಳುಗ ಮುಖಾಂತರ ಏನ್ ಮಾಡ್ತದೆ, ಅದು ತನ್ನ ನಿಯಂತ್ರಣವನ್ನು ಕಾಪಾಡ್ಕೊಳ್ತದೆ. ಓಕೆ, ಸೊ ಇದಕ್ಕೆ ನಾವೇನ್ ಹೇಳ್ತೀವಿ, ಕೇಂದ್ರ ಪರಿಧಿ ಅಭಿಮುಖ. ಇದನ್ನು ಇನ್ನೊಂದು ಇದೆ, ಶಿರಪಾದಾಭಿ ಅಭಿಮುಖ. ಮೊದಲು ಅಂದ್ರೆ ಮಗು ಮೊದಲಿಗೆ ತಲೆ ಮೇಲೆ ಏನು ನಿಯಂತ್ರಣ ಪಡೆದು, ತದನಂತರ ತಲೆ ನಂತರ ಕೈ ನಂತರ ಏನು, ಸೊ ಹಿಂಗ್ ಬರ್ತದ, ತಲೆ, ಕಣ್ಣು, ಮೂಗು, ಬಾಯಿ, ಓಕೆ, ಎದೆ, ನಂತರ ಹೊಟ್ಟೆ. ಸೊ ನಾವು ಈ ರೀತಿಯಾಗಿ ನಾವು ಕಾಲದವರೆಗೆ ಕೂಡ ಕಾಣ್ತೀವಿ. ಅದಕ್ಕೆ ಶಿರಪಾದ ಅಭಿಮುಖ ವಿನ್ಯಾಸ ಅಂತ ಹೇಳ್ತೀವಿ. ಸೊ ಇಷ್ಟು ನಾವು ಸಾಮಾನ್ಯವಾಗಿ ಪ್ರಶ್ನೆಗಳನ್ನ ನಾವು ಅಗೇನ್ ಇದ ಒಂದು ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಓಕೆ, ಅದೇ ಒಂದು ಸೈಕಾಲಜಿ ವಿಷಯಕ್ಕೆ ವಾಮದೇವ ಪುಸ್ತಕದ ಪೇಜ್ ನಂಬರ್ 46 ವಿಕಾಸ ಪರಿಧಿ ಅಭಿಮುಖ ವಿನ್ಯಾಸ ಎನ್ನುವಂತ ಇದರೊಳಗಿದೆ. ಮುಂದಿನ ಪ್ರಶ್ನೆಗಳನ್ನು ತಾವು ನೋಡ್ತಾ ಇದ್ದೀರಿ. 68ನೇ ಪ್ರಶ್ನೆ. ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶಗಳು ಅನುವಂಶೀಯತೆ ಮತ್ತು ಪರಿಸರ. ಇದೇ ಒಂದು ಪ್ರಶ್ನೆಗೆ ನೀವು ಪೇಜ್ ನಂಬರ್ 47 ಒಳಗೆ ನೋಡ್ತಾ ಇದ್ದೀರಿ. ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಯಾವುದು,
ಅನುವಂಶೀಯತೆ ಮತ್ತು ಪರಿಸರಗಳೆರಡು ವ್ಯಕ್ತಿ ವಿಕಾಸದ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ನಾನಿಲ್ಲಿ ನಿಮಗೆ ನೋಟ್ಸ್ ಕೊಡೋದೇನು ದೊಡ್ಡ ಮಾತಾಗೋದಿಲ್ಲ, ಬಟ್ ನಿಮ್ಮದೇ ಆದಂತಹ ರಿಸರ್ಚ್, ನಿಮ್ಮದೇ ಆದಂತಹ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡುವಂತಹ ಸ್ಕಿಲ್ಸ್ ಇರಬೇಕು. ಯಾವ ಪಾಠದ ಮೇಲೆ ಎಷ್ಟು ಓದಬೇಕು ಮತ್ತು ಹೇಗೆ ಓದಬೇಕು ಮತ್ತು ಯಾವ ವಿಷಯವನ್ನು ನಾವು ಬಿಡಬೇಕು, ಯಾವ ವಿಷಯನ ಓದಬೇಕು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಿದ್ರೆ ಮಾತ್ರ ನಾವು ಏನು ಮಾಡ್ಬೋದು, ಪರೀಕ್ಷೆ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಬೋದು. ಮತ್ತೆ ಅನೇಕರು ಕೆಲವಷ್ಟು ವಾದಗಳನ್ನು ಮಾಡ್ತಾ ಇದ್ದೀರಿ. ಏನು ವಾದಗಳು ಅಂತಂದ್ರೆ, ನಾವು ಎಷ್ಟೋ ಸೈಕಾಲಜಿ ವಿಷಯವನ್ನು ಇಲ್ಲಿ ಓದ್ಕೊಂಡು ಹೋದ್ರು ಕೂಡ ನಾವು ಪರೀಕ್ಷೆ ಒಳಗಡೆ ನಾವು ಗೆಸ್ ಮಾಡಿ ಹಾಕಬೇಕಾಗ್ತದೆ. ಸೊ ಹೀಗಾಗಿ ಅಥವಾ ನಾವು ಅಲ್ಲಿ ಅಪ್ಲೈ ಮಾಡಿ ಹಾಕಬೇಕಾಗ್ತದೆ. ನಾವು ಇಲ್ಲಿ ಓದಿನ ವ್ಯರ್ಥ ಅಂತ ಕೇಳ್ತಾ ಇದ್ದೀರಿ. ನಾನು ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಗೆಸ್ ಮಾಡಬೇಕತ್ತಾಗ, ಓಕೆ, ನೀವೊಂದು ಕ್ವಶನಿಗೆ ಅಸಂಪ್ಷನ್ ಮಾಡಬೇಕತ್ತಾಗ, ಕಲ್ಪನೆ ಮಾಡಕತ್ತಾಗ, ಆಪ್ಷನ್ಸ್ಗಳನ್ನು ನೀವು ಎಲಿಮಿನೇಟ್ ಮಾಡಕತ್ತಾಗ ಹೆಂಗೆ ಎಲಿಮಿನೇಟ್ ಮಾಡ್ತೀರಿ? ಒಂದು ನಿಮ್ಮ ಕಡೆ ಮೊದಲಿಗೆ ಹಿಂದಿನ ಪೂರ್ವ ಜ್ಞಾನ ಇರಬೇಕಲ್ವಾ, ಅಂದರೆ ನಿಮ್ಮ ಕಡೆ ಒಂದು ಪ್ರಯರ್ ನಾಲೆಜ್ ಇರಬೇಕಲ್ವಾ. ನಿಮ್ಮ ಕಡೆ ನಾಲೆಜ್ ಇಲ್ಲ ಅಂತ ಹೆಂಗೆ ಗೆಸ್ ಮಾಡ್ತೀರಿ? ಉದಾಹರಣೆಗೆ ಬೆಳವಣಿಗೆ ಅಂದ್ರೇನು ನಿಮಗೆ ಅದರ ಅರ್ಥ ಗೊತ್ತಿಲ್ಲ ಅಂದಮೇಲೆ ಬೆಳವಣಿಗೆಯನ್ನು ನೀವು ಹೆಂಗೆ ಕಲ್ಪನೆ ಮಾಡ್ಕೊಳ್ತೀರಿ? ಸೊ ಅದಕ್ಕೋಸ್ಕರ ಅವೆಲ್ಲ ತಪ್ಪು ಕಲ್ಪನೆ ತೆಗೆದುಬಿಡ್ರಿ. ನೀವು ಪ್ರಾಮಾಣಿಕತೆಯಿಂದ ಪುಸ್ತಕವನ್ನು ಓದ್ರಿ. ಯಾವುದು ವಾಮದೇವಪ್ಪ ಸರ್ ಅವ್ರದ್ದೇ ಪುಸ್ತಕವನ್ನು ಓದ್ರಿ. ಸಾಧ್ಯವಾದ ಅದ್ರ ಮೇಲೆ ಕ್ಲಾಸ್ ಮಾಡ್ತೀನಿ. ಈ ಒಂದು ಕ್ಲಾಸ್ಗಳನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಅರಿವಾಗಬೇಕು ಯಾವ ಪಾಠದ ಮೇಲೆ ಯಾವ ಪಾಠವನ್ನು ನಾವು ಓದಬೇಕು, ಯಾವ ಪಾಠವನ್ನು ಬಿಡಬೇಕು ಅಂತ. ಸೊ ಅದಕ್ಕೋಸ್ಕರ ಇದೊಂದು ಲೆಂದಿ ಪ್ರೊಸೆಸ್ ಆಗಿರೋದ್ರಿಂದ ಈಗಲೇ ಸಮಯ ಸಿಕ್ಕಿರುವಾಗನೇ ನಾನು ವೇಸ್ಟ್ ಮಾಡಿದೆ. ನಾವು ಪುಸ್ತಕವನ್ನು ಓದಿ ಮುಗಿಸೋಣ. ಒಂದು 3 ರಿಂದ 4 ಬಾರಿ ಓದಿ ಮುಗಿಸಿದ್ರೆ ಅಫ್ಕೋರ್ಸ್ ನಾವು ಸ್ಕೋರ್ ಮಾಡ್ಬೋದು. 4 ಜನ 4 ಮಾತುಗಳನ್ನು ಹೇಳ್ತಾರ, ಅವುಗಳನ್ನು ಕಿವಿಗೊಟ್ಟು ಕೇಳಬೇಡ್ರಿ. ನೀವು ಆ ಮಾತುಗಳನ್ನ ಏನಾದರೂ ನಂಬಿದ್ರೆ, ಓಕೆ, ನಂಬೋದಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅವುಗಳನ್ನ ಅನ್ವಯ ಮಾಡ್ಕೊಳ್ಳಿ. ಅಂದಾಗ ನಿಮಗೆ ಅವ್ರು ಹೇಳಿದ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಗೊತ್ತಾಗ್ತದೆ. ಮತ್ತೊಂದು ವಿಷಯ ಬಂದ್ಬಿಟ್ಟು, ಇನ್ನೊಬ್ಬರು ಮಾಡಿದಂಥ ನೋಟ್ಸ್ಗಳನ್ನು ದಯವಿಟ್ಟು ಓದಬೇಡಿ. ಪುಸ್ತಕವನ್ನು ಓದಿ. ಮೊದಲನೇ ಬಾರಿಗೆ ಓದಿದಾಗ ಅರ್ಥ ಆಗಲ್ಲ, 2ನೇ ಬಾರಿಗೆ ಓದಿದಾಗ ಇನ್ನೂ ಸ್ವಲ್ಪ ಅರ್ಥ ಆಗಲ್ಲ, 3ನೇ ಬಾರಿ ಓದಿದಾಗ ನಾನು ಹೇಳ್ತೀನಿ ನಿಮಗೆ 10% ಆದರೂ ಅರ್ಥ ಆಗ್ತದೆ. ಮುಂದೆ ಬರುವಂತಹ ದಿನದೊಳಗೆ ನೀವು ಮತ್ತೊಂದ್ಸಲ ಓದಿದ್ರೆ ಅಲ್ಲಿ 50% ಆಗಿ ಡಬಲ್ ಆಗ್ತದೆ. ನೋಡಿ, ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡದೇ ಇರುವಂತಹ ವ್ಯಕ್ತಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಓಕೆ, ಪ್ರಯತ್ನ ಮಾಡಿ ಏನು ಮೊದಲೇ ಬಾರಿ ಸೋಲ್ತಾನಲ್ಲ, ಮುಂದೊಂದು ದಿನ ಗೆಲ್ತಾನ. ಬಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನಾವು ಪ್ರಯತ್ನ ಮಾಡೋಕೆ ಆಗಂಗಿಲ್ಲ ನನಗೆ, ಆದರೆ ಗೆಲುವು ಬೇಕು ನನಗೆ. ಪ್ರಯತ್ನ ಮಾಡಲಿಲ್ಲ, ಪ್ರಯತ್ನ ಮಾಡಿದಾಗನೇ ನಿಮಗೆ ಗೆಲುವು ಸಿಗ್ಲಿಕ್ಕೆ ಸಾಧ್ಯ, ಸೋಲು ಸಿಗ್ಲಿಕ್ಕೆ ಸಾಧ್ಯ, ಅನುಭವ ಸಿಗ್ಲಿಕ್ಕೆ ಸಾಧ್ಯ, ಆಮೇಲೆ ನಿಮ್ಗೆ ಗೆಲುವು ಸಿಗ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೋಸ್ಕರ ನಿರಂತರವಾದ ನಿಮಗೆ ಓದಿದ್ರೆ ಅಫ್ಕೋರ್ಸ್ ಯಾವುದೋ ಕೂಡ ಒಲ್ತದೆ. ನೀವು ಓದಬೇಕಾದಾಗ 100% ಡೆಟರ್ಮಿನೇಷನ್, ಡೆಡಿಕೇಶನಿಂದ ಓದಿದ್ರೆ ಅಫ್ಕೋರ್ಸ್ ಯಾವುದೇ ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡ್ಬೋದು. ಅದು ಇದೆ ಅಂತಲ್ಲ, ಬಟ್ ಇದೇ ಒಂದು ವಿಷಯದ ಮೇಲೆ ನೀವು ಒಂದು 5 ದಿನ 2 ದಿನ ಅಂತ ಓದೋದಲ್ಲ. 1 ದಿನಕ್ಕೆ 1 ಚಾಪ್ಟರ್ ಅಂತ ಓದಿದ್ರೆ 10 ದಿನಕ್ಕೆ 10 ಚಾಪ್ಟರ್ ಕ್ಲಿಯರ್ ಆಕಾವ. ಆ 10 ಚಾಪ್ಟರ್ಸ್ಗಳನ್ನು ನಾನು ನಿಮಗೆ ಯಾವುದು ಓದಬೇಕು ಯಾವುದು ಓದಬಾರ್ದು ಅಂತ ವಿತ್ ಲಿಸ್ಟ್, ವಿತ್ ಕ್ವಶನ್ಸ್ ಜೊತೆಗೆ, ವಿತ್ ನಿಮಗೆ PDF ಜೊತೆಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ. ಐ ಹೋಪ್ ಸ್ವಲ್ಪ ವಿಡಿಯೋ ಲೆಂದಿ ಆಗ್ತಾ ಇದ್ದಾವೆ, ಬಟ್ ನಾವು ಅದನ್ನು ಏನಾದರೂ ಗಳಿಸ್ಕೊಳ್ಬೇಕಾದ್ರೆ ನೀವು ಕಾಯುವಂತಹ ತಾಳ್ಮೆಯನ್ನು ಹೊಂದಿರಬೇಕಂತ ಹೇಳ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಮುಂದಿನ ಪಾಠದ ಮೇಲೆ ಚರ್ಚೆ ಮಾಡೋಣ. ನಮಸ್ಕಾರ.